ದುನಿಯಾ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ರಘು ಮತ್ತು ಅನುಷಾ ಪ್ರಕರಣದ ಬಗ್ಗೆ ಮಾತಾಡ್ತಾ ಇದ್ವಿ. ಅನುಷಾ ಇದೇ ಸ್ಟುಡಿಯೋದಲ್ಲಿ ಕೂತು ಮಾತಾಡಿದ್ರು. ಯಾವುದೇ ರೀತಿ ಸಂಬಂಧ ಇಲ್ಲ ನನಗೆ ರಘುಗೆ, ಅವರು ರಿಸೆಪ್ಷನ್ಗೆ ಬರಲೇ ಇಲ್ಲ ಅಂತ. ಆದರೆ ರಘು ನಮ್ಮ ಮುಂದೆ ಸಾಕ್ಷಿ ತಂದಿಟ್ಟಿದ್ದಾರೆ. ಅನುಷಾ ರಿಸೆಪ್ಷನ್ಗೆ ನಾನು ಹೋಗಿದ್ದೆ ಅನ್ನೋದಕ್ಕೆ ಸಾಕ್ಷಿಯನ್ನು ರಘು ತಂದಿಟ್ಟಿದ್ದಾರೆ. ಅಂದರೆ ಅನುಷಾ ಯಾಕೆ ಈ ರೀತಿ ನಡ್ಕೊಂಡ್ರು, ಏನು ಕಾರಣ ಇತ್ತು? ಅನುಷಾ ಹಾಗಾದರೆ ಹೇಳಿದ್ದು ಎಲ್ಲ ಸುಳ್ಳ? ಇದ್ರ ಬಗ್ಗೆ ಇನ್ನಷ್ಟು ಚರ್ಚೆ ನಡೆಸೋಣ. ರಘು ಅವರೇ, ಈಗಾಗಲೇ ಒಂದು ಸಲ ಪ್ರೀತಿಯಿಂದ ಮೋಸ ಆಗಿದೆ ನಿಮಗೆ. ಮುಂದೆ ಜೀವನದಲ್ಲಿ ಅಮ್ಮ ನಿಮ್ಮ ಜೊತೆ ಯಾವಾಗಲೂ ಇರ್ತಾರೆ ಅಥವಾ ತಮ್ಮ ನಿಮ್ಮ ಜೊತೆ ಯಾವಾಗಲೂ ಇರ್ತಾರೆ ಅಂತಲೂ ಖಂಡಿತ ಹೇಳೋದಕ್ಕಾಗೋದಿಲ್ಲ. ಮುಂದೆ ನೀವು ಮದುವೆ ಆಗೋ ಪ್ಲಾನಿಂಗ್ ಆಗಲಿ ಅಥವಾ ಯಾರಾದರೂ ಪ್ರೀತಿಸೋ ಯಾರೋ ಹುಡುಗಿ ಬಂದರೆ ಅದ್ರ ಬಗ್ಗೆ ಏನಾದರೂ ಯೋಚನೆ ಮಾಡ್ತೀರಿ? ಯಾಕೆಂದರೆ ಪ್ರತಿಯೊಬ್ಬರ ಜೀವನದಲ್ಲೂ ಇಂತಹ ಘಟನೆಗಳು ಆಗೇ ಆಗುತ್ತೆ. ಯಾಕೆಂದರೆ ಮುಂದಕ್ಕೆ ಯಾವುದೂ ಶಾಶ್ವತ ಅಲ್ಲ. ನಿಮ್ಮ ತಾಯಿನೂ ನಿಮ್ಮ ಜೊತೆ ಕೊನೆವರೆಗೂ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ, ತಮ್ಮನೂ ಕೊನೆವರೆಗೂ ನಿಮ್ಗೆ ಸಪೋರ್ಟ್ ಮಾಡ್ತಾರೆ, ಅಥವಾ ಗೆಳೆಯರ ಬಳಗ ಕೂಡ ಲೈಫ್ ಲಾಂಗ್ ನಿಮ್ಮ ಜೊತೆ ಇರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಸೊ ಮುಂದೆ ಅದ್ರ ಬಗ್ಗೆ ಏನಾದರೂ ಯೋಚನೆ ಮಾಡಿದ್ದೀರಾ? ಅದ್ರ ಬಗ್ಗೆ ಇವಾಗ ಏನು ಯೋಚನೆ ಮಾಡಿಲ್ಲ. ಮುಂದೆ ನೋಡೋಣ. ಇವಾಗ ಮುಂದೆ ಲೈಫಲ್ಲಿ ಯಾವ ಥರ ಇರುತ್ತೆ, ಮುಂದಿನ ಫ್ಯೂಚರ್ ಯಾವ ಥರ ಇರುತ್ತೆ, ಅದ್ರ ಮೇಲೆ ನಾನು ಡಿಪೆಂಡ್ ಆಗ್ತೀನಿ. ಹಿಂದಿನ ಘಟನೆ ನೋಡಿ ಪ್ರೀತಿ ಮಾಡಿದ್ದೇ ತಪ್ಪು ಅಂತ ಏನಾದರೂ ಅನ್ನಿಸ್ತಾ ಇದೆಯಾ? ಪ್ರೀತಿ ಮಾಡಿದ್ದೆ ತಪ್ಪು ಅಂತ ನಾನು ಹೇಳಲ್ಲ. ಅದು ಪ್ರೀತಿ ಮಾಡೋದಲ್ಲ, ಅದು ಆಗೋದು. ಆಯ್ತಾ? ಏನೋ ಒಂದು ಟೈಮ್ ಆಯ್ತು, ಇವಾಗ ಅವರು ಹೇಳ್ತಿದ್ದಾರೆ ಗೊತ್ತಿಲ್ಲ, ಇವನ್ ಯಾರೋ ಗೊತ್ತೇ ಇಲ್ಲ, ಈ ಥರ ಎಲ್ಲ ಹೇಳ್ತಿದ್ದಾರೆ. ಅದ್ರ ಬಗ್ಗೆ ನಾನೇನು ಹೇಳಲ್ಲ. ಯಾಕೆಂದ್ರೆ ಪ್ರೀತಿ ಏನಂತ ಎಲ್ರಿಗೂ ಗೊತ್ತು. ಹೋಗ್ತಾನೆ, ಅದು ತಾಯಿ ಪ್ರೀತಿ ಆಗ್ಬೋದು, ಫ್ರೆಂಡ್ಗಳ ಪ್ರೀತಿ ಆಗ್ಬೋದು, ಲೈಫ್ ಪಾರ್ಟ್ನರ್ ಆಗೋರ್ ಪ್ರೀತಿ ಆಗ್ಬೋದು. ಸೊ ಇವಾಗ ಇದೇ ರೀತಿ ಪ್ರಕರಣಗಳು ನಾವು ತುಂಬ ನೋಡ್ತೀವಿ. ಅಂದರೆ ಪ್ರೀತಿಸ್ತಾ ಇದ್ದಿದ್ದ ಹುಡುಗಿ ಸಡನ್ ಆಗಿ ಹೇಳ್ತಾಳೆ ಆತ ಯಾರು ಅಂದರೆ ನನಗೆ ಗೊತ್ತಿಲ್ಲ, ಆತನಿಗೂ ನನಗೂ ಸಂಬಂಧನೇ ಇಲ್ಲ ಅಂತ. ಅಲ್ಲದೆ ಹುಡುಗಾನು ಆ ಥರ ಹೇಳೋ ಸಾಧ್ಯತೆ ಇದೆ, ಈ ಹುಡುಗಿಗೂ ನನಗೂ ಸಂಬಂಧನೇ ಇಲ್ಲ ಅಂತ. ಅಂತಹ ವಂಚನೆ ಮಾಡುವಂತಹ ಪ್ರೇಮಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಆ ಥರ ಮಾಡೋರ್ಗೆ ಮಾಡಬೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ, ಇನ್ನೇನು ಹೇಳಲ್ಲ ಅವ್ರಿಗೆ. ಇದೆಲ್ಲ ನೋಡ್ತಿದ್ದಾರೆ, ಎಲ್ಲಾರು ನೋಡಿರ್ತಾರೆ. ಈಗ ಇಡೀ ಕರ್ನಾಟಕದ ಜನತೆ ಇವಾಗ ಏನ್ ನಡೆದಿದೆ ಎಲ್ರಿಗೂ ಗೊತ್ತು. ಆ ತರ ಯಾರು ಮಾಡಬೇಡಿ. ಇವಾಗ ಯಾವುದೇ ಒಂದು ಹುಡುಗ ಆಗ್ಲಿ, ಒಂದು ಹುಡುಗಿ ಆಗ್ಲಿ, ಈಗ ಪ್ರೀತಿ ಮಾಡ್ತಿದೀನಿ ಅಂತ ಬಂದ್ರೆ ಅವ್ರಿಗೆ ನೀವು ಎಲ್ಲಾ ರೀತಿಲೂ ಸಾಥ್ ಕೊಡೋ ತರ ಇದ್ರೆ ಅದನ್ನ ಅಕ್ಸೆಪ್ಟ್ ಮಾಡಿ. ಇಲ್ಲ ಅಂದ್ರೆ ಅವ್ರಿಗೆ ಅಲ್ಲೇ ಕಳ್ಸಿ, ರಿಜೆಕ್ಟ್ ಮಾಡಿ ಅವ್ರಿಗೆ ಕಳ್ಸಿ, ಅವ್ರ ಪಾಡ್ಗೆ ಅವ್ರು ಇರಕ್ ಬಿಟ್ಬಿಡಿ. ನಂಬಿಸಿ ಮೋಸ ಯಾರು ಮಾಡಬೇಡಿ ಅಂತ. ಏನ್ ಹೇಳ್ತೀರಾ ಮೂರ್ತಿ ಅವರೇ? ಅಂದ್ರೆ ನಂಬಿಸಿ ಮೋಸ ಮಾಡಬೇಡಿ, ಇಂಥ ಪ್ರಕರಣಗಳು ಪ್ರತಿದಿನ ನಾವು ನೋಡ್ತಾನೆ ಇರ್ತೀವಿ. ನಂಬಿಸಿ ಮೋಸ ಮಾಡೋ ಓಕೆ. ಈಗ ಅನುಷಾ ಬಂದ್ಬಿಟ್ಟು ರಘು ನಾನು ಯಾರು ಗೊತ್ತೇ ಇಲ್ಲ, ಪ್ರೀತಿನೇ ಮಾಡಿಲ್ಲ ಅಂತೇಳಿ ನಾನು ಹೇಳ್ತಾ ಇದ್ದೀನಿ. ಇವರಿಬ್ಬರ ಮಧ್ಯೆ ಪ್ರೀತಿ ಮಾಡಿರ್ಬೋದು. ಯಾಕಂದರೆ ಇವರೆಲ್ಲ ಐಸ್ ಕ್ರೀಮ್ ಎಲ್ಲ ತಿನ್ನಿಸಿದ್ದಾರೆ, ಪ್ಲಸ್ ಇವ್ರ ಬಗ್ಗೆ ಮಾತಿನ ಸಂಪರ್ಕ ಇದೆ. 2 ವರ್ಷ ಇವರು ಗ್ಯಾಪ್ ಆದಮೇಲೆ ಅವ್ರ ಮನೇಲೆಲ್ಲ ದೊಡ್ಡವ್ರ ಬುದ್ಧಿ ಮಾತು ಹೇಳಿ ಪ್ರೀತಿ ಪ್ರೇಮ ಏನು ಬೇಡಮ್ಮ ಅಂತ ಹೇಳ್ಬಿಟ್ಟು ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡಿದ್ದಾರೆ. ಪಾಪ ಅವರೆಲ್ಲ ಮನೆ ಮಠ ಎಲ್ಲ ಸಣ್ಣದಾಗಿ ಏನು ಅಂಥ ರಿಚೆಸ್ಟ್ ಫ್ಯಾಮಿಲಿ ಎಲ್ಲ ಸಾಲ ಎಲ್ಲ ಮಾಡಿ ಸಾಕಷ್ಟು ಲಕ್ಷಾಂತರ ರೂಪಾಯಿ ಖರ್ಚ್ಕೊಂಡು ಮದುವೆ ಮಾಡಿರ್ತಾರೆ. ಆ ಒಂದು ಮದುವೆ ಮನೆಯಲ್ಲಿ ಇವರು ರಿಸೆಪ್ಷನ್ ಬಂದಾಗ ಎಲ್ಲಿ ಅನಾಹುತ ಆಗ್ಬಿಡ್ತಂತ ಹೆಚ್ಚು ಕಮ್ಮಿ ಆಗಿದೆ ಒಂದು ಕಡೆ. ಇನ್ನೊಂದು ಕಡೆ ಆ ಹುಡುಗಿ ಏನಪ್ಪ ಭಯ ಅಂದರೆ ಈಗ ಆಲ್ರೆಡಿ ಮದುವೆ ಆಗ್ಬಿಟ್ಟಿದ್ದಾಳೆ, ಹಸೆ ಮನೆ ಹತ್ತಿ ತಾಳಿ ಕಟ್ಸ್ಕೊಂಡ್ಬಿಟ್ಟಿದ್ದಾಳೆ. ಇವಾಗ ಬೇರೆ ವಿಧಿ ಇಲ್ಲ. ಈಗ ಅವಳು ಎಲ್ಲರ ಮುಂದೆ ನಾನು ಪ್ರೀತಿ ಮಾಡಿಲ್ಲ ಅಂತ ಹೇಳಲೇಬೇಕು. ಆ ಮನೆ ಒತ್ತಡಕ್ಕೋ ಇಲ್ಲ ಅವ್ರ ತಂದೆ ತಾಯಿ ಒತ್ತಡಕ್ಕೋ ಮತ್ತೊಂದಕ್ಕೆ ಹೇಳಿರ್ತಾಳೆ, ಏನು ಮಾಡೋಕ್ಕಾಗಲ್ಲ. ಬಟ್ ಈಗ ಧನಂಜಯನ ಆಲ್ರೆಡಿ ಮದುವೆ ಆಗ್ಬಿಟ್ಟಿದ್ದೇನೆ. ಈಗ ನಮ್ಮ ರಘುವರು ಹೇಳಿದ್ರು ಅವ್ರು 10 ವರ್ಷ ಆಗಲಿ ಅವಳಿಗೋಸ್ಕರ ಕಾಯ್ತೀನಿ ಅಂದ್ರೆ ಇವತ್ತು ಅವಳು ಬೇಡ ಅಂತವ್ರೆ. ಸೊ ಆ ರೀತಿ ಪ್ರೀತಿ ಪ್ರೇಮ ಅನ್ನೋದು ನಿಜವಲ್ಲೂ ನೋಡಿ ಈ ಥರ ಒಂದು ಇನ್ಸಿಡೆಂಟ್ಗೆ ಅನಾಹುತಗೆ ಆಗುತ್ತೆ. ಪ್ರೀತಿ ಮಾಡಬೇಕು. ಯಾಕಂದರೆ ಇವತ್ತು 100%ಅಲ್ಲಿ 90% ಲವ್ ಮಾಡಿರೋರು, ಮದುವೆ ಮಾಡಿರೋರು ಡಿಸ್ಪ್ಯಾಚ್ ಆಗಿದ್ದಾರೆ. 10% ಮಾತ್ರ ಸಕ್ಸಸ್ ಆಗಿದೆ. ಆಯ್ತಾ? ಆ ರೀತಿಲಿ ಅರೇಂಜ್ ಮ್ಯಾರೇಜ್ ಆಗಿರೋರು ಅಷ್ಟೇ 50% ಚೆನ್ನಾಗಿದ್ದಾರೆ, 50% ಚೆನ್ನಾಗಿಲ್ಲ. ಸೊ ಅದು ಒಂದು ಹುಡುಗಿನ ಮನಸ್ಸನ್ನು ಅವ್ರು ಯಾವ ರೀತಿ ಸಂಸಾರದಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ತಾರೋ ನಿಜವಲ್ಲೂ ಚೆನ್ನಾಗಿರ್ತಾರೆ. ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಸಂಸಾರ ಅನ್ಸ್ಕೊಳ್ಳಲ್ಲ. ಅದೇ ರೀತಿ ಪ್ರೀತಿ ಪ್ರೇಮ ಮಾಡೋರು ಅಷ್ಟೇ. ಅವ್ರಿಬ್ರಲ್ಲಿ ಒಂದು ಒಳ್ಳೆ ಅನ್ಯೂನ್ಯತೆ, ನಾನು ಜೀವ ಓದೋ ನಾನು ರಘುನ್ ಬಿಡಲ್ಲ ಅನ್ನೋದು ಅವಳ ಮನಸ್ಸಲ್ಲಿ ಇದ್ದಿದ್ರೆ ಅವಳು ಮದುವೆ ಗ್ಯಾರಂಟಿ ಮಾಡ್ಕೊಳ್ತಿರಲ್ಲ, ಬಿಟ್ಟು ಬಂದ್ಬಿಡ್ತಾ ಇದ್ಲು. ಹಾಗಾದ್ರೆ ಶಿವಕುಮಾರ್ ಅವರೇ, ಅಪ್ಪ ಅಮ್ಮನ ರೂಟೇ ಸರಿನಾ? ಅಂದ್ರೆ ಪ್ರೀತಿಸಬಾರ್ದು ಅನ್ನೋ ರೂಟೇ ಸರಿ ಅನ್ಸುತ್ತಾ ನಿಮ್ಗೆ? ಈಗ ಮೂರ್ತಿ ಅವ್ರು ಹೇಳಿದ್ರು ಅರೇಂಜ್ ಮ್ಯಾರೇಜ್ ಆದ್ರೂ ಜಗಳ ಇರುತ್ತೆ, ನಾವು ದಿನ ಟಿವಿಲಿ ನೋಡ್ತಾ ಇರ್ತೀವಿ. ಈ ಲವ್ ಮ್ಯಾರೇಜ್ ಆದ್ರೂ ಕಿರಿಕಿರುತ್ತೆ. ಅದು ಅವ್ರವ್ರ ಅದೃಷ್ಟ, ಅವ್ರವ್ರ ದುರದೃಷ್ಟ ಅಷ್ಟೇ ನಾನು ಹೇಳೋದು. ಈಗ ನಾವು ಚೆನ್ನಾಗಿದ್ರೆ ಅವರು ಚೆನ್ನಾಗಿರ್ತಾರೆ, ನಾವು ಸ್ವಲ್ಪ ಡಿಫ್ರೆಂಟ್ ಆದ್ರೆ ಅವರು ಡಿಫ್ರೆಂಟ್ ಆಗ್ತಾರೆ. ಅದನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕಷ್ಟೇ ನಾನು ಹೇಳೋದು. ಆದ್ರೂ ಕೂಡ ಇವಾಗ ನಮ್ಮ ಮೂರ್ತಿ ಅವರೇ ಹೇಳ್ತಾ ಇದ್ರೆ ಅಂದ್ರೆ 100% ಅಲ್ಲಿ 90% ಖಂಡಿತ 10% ಮಾತ್ರ
ಸಕ್ಸಸ್ ಇದೆ. ಅಂತವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅಂದ್ರೆ ಮೊದ್ಲೆಲ್ಲ ಪ್ರೀತಿಸಿ ನಾನು ಒಬ್ರಿಗೊಬ್ರು ಜೀವ ಕೊಡ್ತೀನಿ ಅಂತ ಹೇಳ್ತಾರೆ, ಕೊನೆಗೆ ಏನ್ ಹೇಳ್ತಾರೆ ಅಂದ್ರೆ ಇದೇ ಬೇಡಪ್ಪ, ಈ ಸಂಬಂಧನೇ ಬೇಡಪ್ಪ, ನಮ್ಮ ಅಪ್ಪ ಅಮ್ಮನ ಜೊತೆ ನಾವು ಚೆನ್ನಾಗಿರ್ತೀವಿ ಅಂತಾರೆ. ಖಂಡಿತ ಹೇಳ್ತಾರೆ. ಇನ್ನೊಂದು ನಾನು ಹೇಳೋದು, ಈ ಪ್ರೀತಿ ಪ್ರೇಮಕ್ಕಿಂತ ಜೀವನ ದೊಡ್ಡದು. ಪ್ರೀತಿ ಪ್ರೇಮ ಅದೊಂದು ಕ್ಷಣ, ಅದೊಂದು 2 ವರ್ಷ 3 ವರ್ಷ ಏನೋ ಒಂದು ಇದ್ರಲ್ಲಿ ಮಾಡ್ತಾರೆ. ಆಮೇಲೆ ಅವರು ಈಗ ರಘುನೇ ತಗೊಳ್ಳಿ, ತುಂಬಾ ಪಶ್ಚಾತ್ತಾಪ ಪಡ್ತಾ ಇದ್ದಾನೆ. ಯಾಕಾಗಿ ಮಾಡೋಣ, ಯಾಕಾಗಿ ಓದ್ನೋ, ಇದಕ್ಕೆ ಎಲ್ಲೋ ಒಂದ್ ಕಡೆ ಆರಾಮಾಗಿರ್ಬೋದಾಯ್ತಲ್ಲ ಅಂತ ಅನಿಸ್ತಾ ಇದೆ ರಘುಗೆ. ಏನ್ ಮೂರ್ತಿ ಅವರೇ? ಮೇಡಮ್, ಇವತ್ತು ಪ್ರೀತಿಗೆ ಒಂದು ಬೆಲೆ ಇದೆ. ಪ್ರೀತಿ ಇಲ್ಲದೆ ಪ್ರಪಂಚನೇ ಇಲ್ಲ. ಇವತ್ತು ದೊಡ್ಡ ದೊಡ್ಡ ಶ್ರೀಮಂತರು ಹುಡುಗಿಯರು ಒಬ್ಬ ಆಟ ಆಡೋರನ್ನ ಇಷ್ಟಪಡ್ತಾರೆ. ಇಡೀ ಕೋಟಿಗಟ್ಟಲೆ ಬದುಕಿರೋ ಎಲ್ಲ ಬಿಟ್ಬಿಟ್ಟು ಬಂದು ಆಟ ಆಡೋರನ್ನ ಮದುವೆ ಆಗ್ತಾರೆ. ಅವಳು ಪ್ರೀತಿಗೆ ಧಕ್ಕೆ ಬರ್ದಂಗೆ ಪ್ರೀತಿಗೆ ಒಂದು ಜೀವ ತುಂಬ್ತಾಳೆ, ಅದಕ್ಕೊಂದು ಅರ್ಥ ಕಲ್ಪಿಸ್ತಾಳೆ. ಅದು ಪ್ರತಿಯೊಬ್ಬರು ಮನಸ್ಸಲ್ಲಿ ಇರಲ್ಲ ಮೇಡಮ್. ನಿಮ್ಮ ಮನಸ್ಸಲ್ಲಿ ಒಂದಿದ್ರೆ ನನ್ನ ಮನಸ್ಸಲ್ಲಿ ಒಂದಿರುತ್ತೆ. ಸೊ ಆ ರೀತಿ ಒಬ್ಬೊಬ್ರು ಮನಸ್ಸಲ್ಲಿ ಒಂದೊಂದು ಇರುತ್ತೆ. ಅದನ್ನ ಅರ್ಥ ಮಾಡ್ಕೋಬೇಕು ಅಷ್ಟೇ ನಾವು. ಅವಳು ಎಷ್ಟು ಮಟ್ಟಿಗೆ ನನ್ನ ಪ್ರೀತಿ ಮಾಡ್ತಾಳೆ, ನಾನು ಎಷ್ಟು ಮಟ್ಟಿಗೆ ಅವಳು ಪ್ರೀತಿ ಮಾಡ್ತೀನಿ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್. ಓಕೆ ರಘು ಅವರೇ, ಕೊನೆಯದಾಗಿ ಅನುಷಾಗೆ ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ? ಇನ್ಮೇಲೆ ನೆನಪು ಬರ್ತಾರಾ ಅನುಷಾ? ಇಷ್ಟೆಲ್ಲ ನಡೆದೋಗಿದೆ, ಈ ರಘು ಯಾರು ಅಂತಾನೆ ನನಗೆ ಗೊತ್ತಿಲ್ಲ ಅನ್ನೋ ಮಟ್ಟಿಗೆ, ಅವ್ರಿಗೂ ನನಗೂ ಸಂಬಂಧನೇ ಇಲ್ಲ, ರಘುನ ನಾನು ಕ್ಷಮಿಸಲ್ಲ ಅನ್ನೋ ರೀತಿನೂ ಮಾತಾಡ್ಬಿಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಕ್ಷಮಿಸಲ್ಲ ಅಂದ್ರೆ ಕ್ಷಮಿಸುವಂತ ತಪ್ಪು ನಾವೇನು ಮಾಡೇ ಇಲ್ಲಲ್ಲ ಮೇಡಮ್. ತಪ್ಪೆಲ್ಲ ಅವಳದೇ. ಅವರೇ ಹೇಳ್ತಾ ಇದ್ರು, ಟಾರ್ಚರ್ ಕೊಟ್ರು ನನಗೆ, ಪ್ರೀತಿಸು ಅಂತ, ಅದಕ್ಕೆ ಕ್ಷಮಿಸಲ್ಲ ಅಂತೆಲ್ಲ ಆ ಲೆವೆಲ್ ವರ್ಗೂ ಅನುಷಾ ಬಂದ್ಬಿಡಿದ್ರು. ನಿಮ್ಮನ್ನ ಪ್ರೀತಿಸಿದ ಅನುಷಾನೇ ಆ ಮಾತಾಡಿದ್ರು. ಸೊ ಏನ್ ಹೇಳ್ತೀರಾ ಅನುಷಾಗೆ ಕೊನೆಯದಾಗಿ? ಕೊನೆದಾಗ ಅವಳಿಗೆ ಏನ್ ಹೇಳ್ಬೇಕು ಅಂತ ನನ್ಗಂತೂ ಗೊತ್ತಿಲ್ಲ. ಈಗ ಇಷ್ಟೆಲ್ಲ ಮಾಡಿ ಯಾರೋ ಗೊತ್ತೇ ಇಲ್ಲ ಅಂದ್ರೆ ನಾನು ಏನ್ ಹೇಳಿ ಅವಳಿಗೆ? ಏನ್ ಹೇಳ್ಬೇಕು ಅಂತಾನೆ ಗೊತ್ತಿಲ್ಲ. ಬಟ್ ಒಂದಂತೂ ಹೇಳ್ತೀನಿ, ಈ ತರ ಮಾಡಬಾರ್ದು. ಯಾರು ಇನ್ನೊಂದ್ಸಲ ಈ ತರ ಯಾರಿಗೂ ಮಾಡಬೇಡ. ಈಗ ಮದ್ವೆ ಆಗಿದ್ದಾಳೆ, ಇರ್ಲಿ, ಗಂಡನ ಜೊತೆ ಚೆನ್ನಾಗಿರ್ಲಿ. ಬಟ್ ಅವನ್ ನಾಳೆ ದಿನ ಅವನು ಏನೋ ತಪ್ಪು ಮಾಡಿರ್ತಾನೆ, ಏನೋ ಇನ್ಸಿಡೆಂಟ್ ಆಗುತ್ತೆ ಅಂದ್ಬಿಟ್ಟು ಅವನ್ನ ಬಿಟ್ಬಿಟ್ಟು ಇನ್ನೊಬ್ಬನ ಜೊತೆ ಬೇಡ, ಇವನು ಬೇಡ, ಇನ್ನೊಬ್ಬನ ಜೊತೆ ಹೋಗೋದು ಅದೆಲ್ಲ ಏನು ಮಾಡಬೇಡ. ಮದ್ವೆ ಆಗಿದ್ಯಾ, ಅವನ ಜೊತೆ ನೆಮ್ಮದಿಯಾಗಿರು ಅಂತ ಹೇಳಕ್ ಇಷ್ಟಪಡ್ತೀನಿ. ಫಸ್ಟ್ ಲವ್ನ ಜೀವನದಲ್ಲಿ ಯಾರು ಮರೆಯಕ್ಕಾಗಲ್ಲ ರಘು. ಅನುಷಾನ್ ಮರೆಯಕ್ ಸಾಧ್ಯ ಆಗತ್ತಾ? ಖಂಡಿತ ಮರೆಯಾಕೆ ಅಂದ್ರೆ ಅವ್ರ ಬಗ್ಗೆ ಮರ್ತ್ ಬಿಡಕ್ ಆಗಲ್ಲ. ಯಾರೇ ಆಗ್ಲಿ, ಪ್ರತಿ ಲವ್ ಅಂತಂತಿಲ್ಲ, ಬೇರೆ ಯಾವ್ದೇ ರೀತಿಲಿ ಆಗ್ಬೋದು. ಒಬ್ಬ ವ್ಯಕ್ತಿ ಒಂದ್ಸಲ ಒಬ್ರು ಜೀವನದಲ್ಲಿ ಬಂದ್ರೆ ಅವ್ರನ್ನ ಯಾರು ಮರೆಯಲ್ಲ. ಅದು ಯಾವ್ದೇ ರೀತಿಲಿ ಆಗ್ಬೋದು, ಪ್ರೀತಿ ವಿಷಯದಲ್ಲಿ ಆಗ್ಬೋದು, ಇಲ್ಲ ಇನ್ನೊಂದು ವಿಷಯದಲ್ಲಿ, ರಿಲೇಷನ್ ವಿಷಯದಲ್ಲಿ ಆಗ್ಬೋದು. ಒಂದ್ಸಲ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಜೀವನದಲ್ಲಿ ಎಂಟ್ರಿ ಆದ್ರೆ ಅದನ್ನ ಅವ್ರು ಯಾರು ಯಾವತ್ತೂ ಮರೆಯಕ್ ಆಗಲ್ಲ. ಹಾಗಾದ್ರೆ ಅನುಷಾ ಇನ್ನೂ ನೆನಪಲ್ಲಿ ಉಳಿತಾರೆ ಅನಿಸ್ತಿದ್ಯಾ? ಇಲ್ಲ, ಆಧಾರ ಎಲ್ಲ ಅನ್ಸಲ್ಲ. ಅಂದ್ರೆ ಅವರು ಮತ್ತೆ ನನ್ನ ಜೀವನದಲ್ಲಿ ಈ ತರ ನೆನ್ಸ್ಕೊಳ್ಳೋದು, ಅವ್ರನ್ನ ನೆನ್ಸ್ಕೊಬೇಕಂದ್ರೆ ಮತ್ತೆ ಇವತ್ತು ನನ್ಗೆ ಕಣ್ ಕಿತ್ತಾಕದ ದಿನನೇ ನೆನ್ಸ್ಕೊಬೇಕು ಅವಳಿಗೆ. ಓಕೆ ಮೂರ್ತಿ ಅವರೇ, ಇವಾಗ ರಘು ಅವ್ರು ಹೇಳಿದ್ರು ಮರೆಯಕ್ಕಾಗಲ್ಲ ಅಂತ, ಬಟ್ ಇನ್ನೂ ಒಂದು ಕೆಲಸ ಆಗ್ಬೇಕಾಗಿದೆ. ಅದೇನಂದ್ರೆ ಇಂತಹ ಕ್ರೌರ್ಯತೆ ಮೆರೆದಿರೋರಿಗೆ ನಾವು ಶಿಕ್ಷೆ ಕೊಡಿಸ್ಲೇಬೇಕು. ಸಮಾಜದ ಕಡೆಯಿಂದ ಅಂತಹವರಿಗೆ ಶಿಕ್ಷೆ ಆಗ್ಬೇಕು. ಸೊ ನಿಮ್ಮಿಬ್ಬರ ಕಡೆಯಿಂದ ಯಾವ ರೀತಿ ಇದಕ್ಕೆ ಸಪೋರ್ಟ್ ಇದೆ, ಯಾವ ರೀತಿ ನೀವು ಪ್ರಯತ್ನ ಮಾಡ್ತೀರಾ? ಮೇಡಮ್, ನನ್ನ ಕಡೆಯಿಂದ ಈ ರಘು ಅವ್ರಿಗೆ ಯಾರು ಈ ಕಣ್ಕಿತ್ತ ಅಂತ ಕೆಲಸ ಮಾಡಿದ್ದಾರೆ ಅವ್ರಿಗೆ ನಿಜವಾಗ್ಲೂ ಕಾನೂನು ರೀತಿಯಲ್ಲಿ ಅಗೌರವ ಶಿಕ್ಷೆ ಆಗಬೇಕು. ಅದಕ್ಕೆ ಯಾವ ರೀತಿ ಬೇಕು ನಾವೆಲ್ಲ ಜೊತೆಲಿ ಓಡಾಡಿ ಅವ್ರಿಗೆ ರಘು ಯಾರು ಹೊಡೆದಿದ್ರೆ ಎಲ್ಲ ಎವಿಡೆನ್ಸ್ ಸಮೇತ ಪ್ರೂವ್ ಮಾಡಿ ಅವ್ರಿಗೆ ಕೋರ್ಟಲ್ಲಿ ತೀರ್ಮಾನ ಮಾಡಿ ಅವ್ರಿಗೆ ಗಲ್ಲು ಶಿಕ್ಷೆನ ಮತ್ತೊಂದು ಕಾನೂನು ತಿಳಿಯಿಂದ ಅದು ಶಿಕ್ಷೆ ಕೊಡಿಸ್ತೀವಿ. ಆಮೇಲೆ ಜೊತೆಗೆ ಎಲ್ಲದಕ್ಕಿಂತ ನಿಜವಾಗ್ಲೂ ರಘು ತುಂಬ ದೊಡ್ಡ ಮನುಷ್ಯರಾಗ್ಬಿಟ್ರು ಈಗ. ಪಾಪ ಅವ್ರು ನೋಡಿ, ಇಷ್ಟೆಲ್ಲ ನನ್ನ ಜೀವನದಲ್ಲಿ ಕಣ್ಣು ಕಿತ್ತಿದ್ರೂ ರಘು ಮನಸ್ಸಲ್ಲಿ ಅವಳು ಮುದಾಗಿದ್ದಾಳೆ, ಚೆನ್ನಾಗಿರ್ಲಿ, ಚೆನ್ನಾಗಿ ಬಾಳ್ಲಿ ಅಂತ ಒಂದು ಒಳ್ಳೆ ಆರೈಸಿದ್ದಾರೆ. ಬಟ್ ಆ ಹುಡುಗಿ ಮನ್ಸಲ್ಲಿ ಅದು ಬರಲಿಲ್ಲ, ನಾನು ಅವನ್ನ ಕ್ಷಮಿಸೋದೇ ಇಲ್ಲ ಅಂದು. ಅದು ತುಂಬ ತಪ್ಪು. ಇವ್ರಿಗೆ ಇಷ್ಟೆಲ್ಲ ಆದ್ರೇನು ಆ ಹುಡುಗಿ ಚೆನ್ನಾಗಿರ್ಲಿ, ಏನೋ ಆಗಿದಾಯ್ತು, ಚೆನ್ನಾಗಿ ಬದುಕು ಬಾಳ್ಲಿ ಅಂತ ಅವ್ರ ಮನಸ್ಸಿಂದ ಹೇಳಿದ್ರು. ಆ ಹುಡುಗಿ ಅಟ್ಲೀಸ್ಟ್ ಏನೋ ಒಂದು ಇನ್ಸಿಡೆಂಟ್ ಆಗಿರ್ಬೋದು, ನಾನು ರಘುನ ಬಂದು ನೋಡ್ತೀನಿ, ಕ್ಷಮಿಸ್ತೀನಿ ಅಂತ ಇಲ್ಲ, ನಾನು ರಘುನ ಕ್ಷಮಿಸೋದೇ ಇಲ್ಲ ಅಂತ ವಾದ ಮಾಡೋದು. ಇದು ನಾವು ಯಾರು ಒಪ್ಪಲ್ಲ ಮೇಡಮ್. ಏನ್ ಹೇಳ್ತೀರಾ ಶಿವಕುಮಾರ್ ಅವ್ರ? ಅಂದ್ರೆ ಈ ಟೈಮಲ್ಲಿ ರಘುಗೆ ಮಾರಲ್ ಸಪೋರ್ಟ್ ಕೊಡ್ತೀರಾ ಅಥವಾ ಧನ ಸಹಾಯ ಮಾಡ್ತೀರಾ ಒಂದು ಪಾರ್ಟ್, ಆದ್ರೆ ಇನ್ನೊಂದು ರಘು ಯಾರು ಕ್ರಿಯೇಟ್ ಆಗಬಾರ್ದು, ಇನ್ನೊಂದು ರಘು ಆ ಪರಿಸ್ಥಿತಿಗೆ ಬರಬಾರ್ದು. ಇಲ್ಲ, ಇದು ಮೂರ್ತಿ ಅವ್ರು ಹೇಳ್ದಂಗೆ ನಾವೆಲ್ಲ ನಿಂತು ಶಿಕ್ಷೆ 100% ಕೊಡ್ತೀವಿ ಮೇಡಮ್. ಯಾವ ರೀತಿ ಅಂದ್ರೆ ಯಾವ ರೀತಿ? ಈಗಾಗಲೇ ಕೇಸಸ್ ಇದೆ, ನಿಜ ಇರುತ್ತೆ. ಇವತ್ತು ನಾವೇನು ಅವ್ರಿಗೆ ಶಿಕ್ಷೆ ಕೊಡಿಸ್ತೀವೋ ಇಡೀ ಕರ್ನಾಟಕ ಜನತೆ ಮುಂದೆ ತಪ್ಪು ಮಾಡೋರಿಗೆ ಇದೊಂದು ಗುರಿಯಾಗಿರ್ಬೇಕು, ಇದೊಂದು ಗೊತ್ತಾಗಬೇಕು. ಈ ತರ ಒಂದು ತಪ್ಪು ಮಾಡೋ ನಮ್ಗೆ ಈ ಶಿಕ್ಷೆ ಆಗುತ್ತೆ ಅನ್ಬಿಟ್ಟು ಖಂಡಿತವಲ್ಲೂ ಇದು ಸಾಕು. ನಾವಂತಲ್ಲ, ಈಗ ಆಲ್ಮೋಸ್ಟ್ ಎಲ್ಲರೂ ಅಷ್ಟೇ. ಒಬ್ರು ಜಡ್ಜ್ ಆದವ್ರು ಯೋಚನೆ ಮಾಡಿ ಅವ್ರಿಗೆ ಏನ್ ಶಿಕ್ಷೆ ಕೊಟ್ಟೇ ಕೊಡ್ತಾರೆ. ಆ ಶಿಕ್ಷೆ ನೋಡಿ ಇನ್ನ 10 ಜನ ಬುದ್ಧಿ ಕಲಿಬೇಕು. ಮುಂದಿನ ದಿನಗಳಿಗೆ ಈ ತರ ಯಾವುದೇ ಒಂದು ಘೋರವಾದ ಈ ತರ ಒಂದು ಘಟನೆ ಆಗ್ಬಾರ್ದು ಮೇಡಮ್. ಆಗೋದಿಲ್ಲ. ಆ ತರ ಒಂದು ಶಿಕ್ಷೆ ಆಗ್ಬಿಟ್ರೆ
ಈಗ ಅವ್ರಿಗೇನು ಶಿಕ್ಷೆ ಆಗ್ಬಿಟ್ರೆ ಬೇರೆ ಯಾರು ಅದನ್ನು ಮಾಡೋಕ್ಕೆ ಹೋಗೋದಿಲ್ಲ. ಓಕೆ ರಘು, ಕೆಲವೊಂದು ಪ್ರೂಫ್ಸ್ ಅವ್ರು ಕಿತ್ಕೊಂಡ್ಬಿಟ್ರು ಅಂತ ನೀವು ಹೇಳಿದ್ರಿ. ಅಂದರೆ ಇವಾಗ ಅದರ ಅವಶ್ಯಕತೆ ತುಂಬ ಇದೆ. ನೀವು ಏನೇ ಸಾಬೀತು ಮಾಡಬೇಕಂದ್ರೂ ಆ ಪ್ರೂಫ್ಸ್ ಅವಶ್ಯಕತೆ ಇದೆ. ಧರ್ಮಸ್ಥಳದಲ್ಲಿ ಮದುವೆ ಆಗಿದ್ದಕ್ಕೆ ಬೇರೆ ಏನಾದರೂ ಅಲ್ಲಿಂದ ಪ್ರೂಫ್ಸ್ ತರೋ ಪ್ರಯತ್ನ ಏನಾದರೂ ನಡೀತಾ ಇದೆ. ಅಲ್ಲಿ ಸಿಗುತ್ತೆ ಅನ್ನೋ ಏನಾದರೂ ವಿಶ್ವಾಸ ಇದೆಯಾ ಅಲ್ಲಿದು? ನನ್ಗೆ ಆ ವಿಶ್ವಾಸ ಇದೆ. ನಾನು ಏನೇನ್ ಪ್ರೂಫ್ ಕಳ್ಕೊಂಡಿದ್ದೀನಿ ಆ ಎಲ್ಲಾ ಪ್ರೂಫ್ ಸಮೇತ ಮತ್ತೆ ನಾನು ಸಾಬೀತುಪಡಿಸ್ತೀನಿ ಅನ್ನೋ ಇದಿದೆ ನನ್ಗೆ. ಅಲ್ಲ, ನೆಗೆಟಿವ್ಸ್ ಆಮೇಲೆ ಫೋಟೋಸ್ ಎಲ್ಲ ತಗೊಂಡ್ರು ಅಂತ ಹೇಳಿದ್ರಿ, ಬೇರೆ ಏನ್ ಸಾಕ್ಷಿ ಇದೆ ನಿಮ್ಮ ಹತ್ರ? ಬೇರೆ ಸಾಕ್ಷಿ ಇವಾಗ ನನ್ನ ಜೊತೆ ನೋಡಿರೋರು, ನನ್ನ ಜೊತೆ ಓಡಾಡಿರೋರು, ಅವ್ರ ಕಣ್ಣಲ್ಲಿ ನೋಡಿರೋರು ಇದಾರೆ. ಇವಾಗ ನಾನು ತಿಪ್ಟೂರ್ಗೆ ಹೋಗಿದ್ದೆ, ಅಲ್ಲೆಲ್ಲ ಮನೆಯಲ್ಲಿ ಇದ್ವಿ, ಅಲ್ಲಿ ಅಕ್ಕಪಕ್ಕ ನೋಡಿರೋರು ಇದಾರೆ. ಆ ಸಾಕ್ಷಿ ಬಿಟ್ರೆ ಬೇರೆ ಏನು ನಾನು ಇವಾಗ ಕಳ್ಕೊಂಡಿರೋ ಫೋಟೋಸ್ ನೆಗೆಟಿವ್ಸ್ನೆಲ್ಲ ಕ್ರಿಯೇಟ್ ಮಾಡಕ್ ಆಗಲ್ಲ. ಆಯ್ತಾ, ಈಗ ಎಲ್ಲ ಕಿತ್ಕೊಂಡಿದ್ದಾರೆ ಫೋಟೋಸ್. ನೆಗೆಟಿವ್ ಇದ್ದಿದ್ರೆ ನಾನು ಮತ್ತೆ ಅದನ್ನ ಒಂದು ಕಾಪಿ ಹಾಕ್ಸಿ ತೋರಿಸ್ತಾ ಇದ್ದೆ. ಬಟ್ ನೆಗೆಟಿವ್ ಸಮೇತ ಅವ್ರು ಕಿತ್ಕೊಂಡಿದ್ದಾರೆ. ಆ ವಿಷಯದಲ್ಲಿ ನಾನು ಬೇರೆ ಏನು ಮಾಡಕ್ಕಾಗಲ್ಲ. ನಿಮ್ಮ ಕಸಿನ್ ಬಗ್ಗೆ ಏನಾದ್ರೂ ನೀವು ಕೇಸ್ ಹಾಕ್ತಾ ಇದ್ರಿ? ಯಾಕಂದ್ರೆ ಇವತ್ತು ನೀವು ಈ ಸ್ಥಿತಿಲಿರಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಅವರು ಒಂದು ಕಾರಣ. ಅವ್ರ ಮೇಲೆ ಏನಾದ್ರು ಕೇಸ್ ಹಾಕಿದ್ದೀರಾ? ಇಲ್ಲ, ಯಾವುದೇ ರೀತಿ ಕೇಸ್ ಇಲ್ಲ. ಯಾವುದೇ ರೀತಿ ಕೇಸ್ ಹಾಕಿಲ್ಲ. ಮತ್ತೆ ಅವರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋ ಪ್ರಯತ್ನನೂ ಮಾಡಲಿಲ್ಲ. ಓಕೆ, ಇವಾಗ ಇದೆಲ್ಲ ಬಿಟ್ಟು ಕೆಲವರು ಇವಾಗ ಮೊಬೈಲ್ಸ್ ತುಂಬ ಇದೆ, ಮೊಬೈಲಲ್ಲಿ ಮೆಸೇಜಸ್ ತುಂಬ ಇದೆ. ಅಂತಹದ್ದೇನಾದರೂ ದಾಖಲೆ ಇದೆಯಾ? ಅನುಷಾ ನಿಮಗೆ ಮೆಸೇಜ್ ಮಾಡಿರುವಂತಹದ್ದಾಗಲಿ, ಅನುಷಾ ಕಡೆಯಿಂದ ಕಾಲ್ ಬಂದಿರುವಂತಹದ್ದಾಗಲಿ, ಅಂತಹದ್ದೇನಾದರೂ ಇದೆಯಾ? ಅದೆಲ್ಲ ಇವಾಗ ಎನ್ಕ್ವೈರಿ ಮಾಡ್ತಿದ್ದಾರೆ ಪೊಲೀಸ್ನವರು. ಅಲ್ಲ, ನಿಮ್ಮ ದಾಖಲೆಗೆ ಅಂತ ನೀವೇನಾದರೂ ಇಟ್ಕೊಂಡಿದ್ದೀರಾ ಮೆಸೇಜಸ್ ಆಗಲಿ? ಇಲ್ಲ ಇಲ್ಲ ಇಲ್ಲ, ಯಾವುದೇ ರೀತಿ ದಾಖಲೆ. ಅಲ್ಲಿ ಏನಾಗಿದೆ ಅಂದ್ರೆ ಆ ಇನ್ಸಿಡೆಂಟ್ ನಡೆದಿರ್ಬೇಕಾದ್ರೆ ಗಲಾಟಿನಲ್ಲಿ 2009 ನಂದು ಮೊಬೈಲ್ ಎಲ್ಲ ಕಿತ್ಕೊಂಡಿದ್ದಾರೆ ಅವರು. ಈಗ ನಂದು ಡಾಕ್ಯುಮೆಂಟ್ಸ್ ಜೊತೆನಲ್ಲಿ ಮೊಬೈಲ್ ಕಿತ್ಕೊಂಡಿದ್ರು. ಅದರಿಂದ ನನಗೆ ಆ ಮೊಬೈಲ್ ಅಲ್ಲೇ ಇದ್ದಿದ್ದು, ಆ ಫೋಟೋಸ್ ಅದೆಲ್ಲ ಮೊಬೈಲ್ ಅಲ್ಲೇ ಇತ್ತು. ಅದು ಮೊಬೈಲ್ ಇಲ್ಲ ನನ್ನ ಹತ್ರ ಇವಾಗ. ಮೊಬೈಲ್ ಅಲ್ಲದೆ ಇದ್ರೂ ಕೂಡ ಆ ಮೊಬೈಲ್ ಕಂಪನಿ ಮೂಲಕ ಕೆಲವೊಂದು ದಾಖಲೆಗಳನ್ನ ತರಬಹುದು. SMS ದಾಗಿರ್ಲಿ ಅಥವಾ ಕಾಲ್ ಬಂದಿರೋದಾಗಿರ್ಲಿ, ಅದನ್ನ ಪ್ರಯತ್ನ ಮಾಡ್ತಿದ್ದೀರಾ? ಅದೆಲ್ಲ ಪ್ರಯತ್ನ ನಡೀತಾ ಇದೆ. ಅಂದ್ರೆ ಪೊಲೀಸರ ಕಡೆಯಿಂದ ಯಾವ ರೀತಿ ಸಪೋರ್ಟ್ ಆಗ್ತಾ ಇದೆ? ಅಂದ್ರೆ ಮಾಡ್ತಿದ್ದಾರೆ ಇವಾಗ ಪೊಲೀಸ್ನವ್ರಿಗೆ, ಅವ್ರಿಗೆಲ್ಲ ಏನೇನ್ ಕಾನೂನು ಪ್ರಕಾರ ಏನೇನ್ ದಾಖಲೆಗಳು ಬೇಕು ಅದನ್ನೆಲ್ಲ ಹುಡುಕ್ತಿದ್ದಾರೆ ಅವ್ರು. ಫೇವರಬಲ್ ಆಗಿದೆ ಅಂತ ಅನಿಸ್ತಾ ಇದೆಯಾ ನಿಮ್ ಕಡೆ? ನಿಮಗೆ ನ್ಯಾಯ ಸಿಗುತ್ತೆ ಅಂತ ನನಗೆ ಖಂಡಿತ ಕಾನ್ಫಿಡೆಂಟ್ ಇದೆ. ನನಗೆ ಖಂಡಿತ ನ್ಯಾಯ ಸಿಗುತ್ತೆ. ಇವಾಗ ಮೂರ್ತಿ ಸರ್ ಇದಾರೆ, ಶಿವು ಸರ್ ಇದಾರೆ, ಇಡೀ ಕರ್ನಾಟಕದ ಜನತೆ ನನ್ ಪರವಾಗಿದ್ದಾರೆ. ನನ್ಗೆ ಖಂಡಿತ ನ್ಯಾಯ ಸಿಗುತ್ತೆ ಅಂತ ನನ್ನ ನಂಬಿಕೆ ಇದೆ. ಓಕೆ ಮೂರ್ತಿ ಅವರೇ, ಇವಾಗ ದಾಖಲೆಗಳಂತೂ ಇಲ್ಲ ನಮ್ಮ ಹತ್ರ, ಸಾಕಷ್ಟು ದಾಖಲೆಗಳಿಲ್ಲ. ಸೊ ಯಾವ ರೀತಿ ಇವಾಗ ಪ್ರೊಟೆಸ್ಟ್ ಮಾಡ್ತೀವಿ ಅಂದ್ರೆ? ಇಲ್ಲ, ಖಂಡಿತ ಪ್ರೊಟೆಸ್ಟ್ ಮಾಡ್ತೀವಿ. ಈಗ ದಾಖಲೆ ಸಿಗ್ಬೋದು, ಅವ್ರಿಗೆ SMS ಮಾಡಿರ್ಬೋದು, ಇಲ್ಲ ಫೋನಲ್ಲಿ ಗಂಟೆ ಮಾತಾಡಿರ್ಬೋದು. ಈಗ ದಾಖಲೆಯಲ್ಲಿ ಇಟ್ಕೊಂಡು ಏನ್ ಮಾಡಕ್ಕಾಗತ್ತೆ ಮೇಡಮ್? ಈಗ ಹುಡುಗಿನ ಬಾಮ ಬಂದು ಬಾಳೆ ಮಾಡಕ್ಕಾಯ್ತದ? ಅಲ್ಲ, ಅದು ನಮ್ಮ ಪ್ರಯತ್ನ ಅಲ್ಲ. ಇನ್ನೊಂದು ರಘುಗೆ ಈ ರೀತಿ ಅಂದ್ರೆ ಈ ಒಂದು ಕೃತ್ಯ ಮಾಡಿರುವಂತಹವರು ಕೇಳಿ, ದಾಖಲೆಯಲ್ಲಿ ಇಟ್ಕೊಂಡು ರಘು ಆಗಿರೋ ಅನ್ಯಾಯದ ಬಗ್ಗೆ ಎತ್ತು ಮಾತಾಡಿ ಅವ್ರಿಗೆ ಕಠಿಣ ಶಿಕ್ಷೆ ಕೊಡಿಸ್ತೀವಿ. ಬೇರೆ ಇನ್ನೇನು ಮಾಡಕ್ಕಾಗಲ್ಲ. ಆಲ್ರೆಡಿ ಈಗ ಎಲ್ಲ ಪ್ರಪಂಚಕ್ಕೆ ಗೊತ್ತು ಇವರಿಬ್ರು ಇಷ್ಟಪಟ್ಟಿದ್ದಾರೆ ಅಂತ. ಈಗ ಒಬ್ರು ಮಾತಾಡ್ಬೇಕಾದ್ರೆ ಗೊತ್ತಾಗ್ಬಿಡ್ತದೆ ನಾನು ಇಷ್ಟಪಟ್ಟಿದ್ದೀನಾ ಇಲ್ವಾ ಏನಂತ. ಆ ರೀತಿಲಿ ಇಷ್ಟಪಟ್ಟಿರ್ಬೋದು, ಏನೋ ಮಧ್ಯದಲ್ಲಿ ಡಿಸ್ಕನೆಕ್ಟ್ ಆಗಿ ಏನೋ ಒಂದು ಅನಾಚಾರ ಆಗಿದೆ. ಬಟ್ ಯಾರೇ ತಪ್ಪು ಮಾಡಿದ್ರು ಈ ಥರ ಒಂದು ಕೃತ್ಯಗೆ ಮಾಡಬಾರ್ದಾಯ್ತು. ಇಷ್ಟೊಂದು ಹಗುರವಾದ ಶಿಕ್ಷೆ ಕೊಡಬಾರ್ದು. ಓಕೆ ಶಿವ ಅವರೇ, ಅಂದ್ರೆ ನಮ್ಮ ಪ್ರಕಾರ ಏನು ಅಂದ್ರೆ ರಘು, ಅದನ್ನ ನಾನು ಆಗ್ಲೇ ಹೇಳಿದ ಹಾಗೆ ಇನ್ನೊಂದು ರಘು ಆಗಬಾರ್ದು. ಇನ್ನೊಂದು ರಘುಗೆ ಕೊಲೆ ಮಾಡ್ಬಿಟ್ಟು ಎಲ್ಲೋ ಬಿಸಾಕ್ಬಿಟ್ಟು ಹೊರಟೋಗೋದು, ಈ ರೀತಿ ಪ್ರಕರಣಗಳು ಆಗಬಾರ್ದು ಅಂತಾನೆ. ದಾಖಲೆಗಳಂತೂ ಸದ್ಯಕ್ಕೆ ನಮ್ಮ ಹತ್ರ ಎಲ್ಲ ತಗೊಳ್ಳೋ ಪ್ರಯತ್ನ ನಡೀತಾ ಇದೆ. ಇಲ್ಲ ಮೇಡಮ್, ಸಾಕ್ಷಿಗಳೆಲ್ಲ ವಾಲಂಟಿಯರ್ಗೆ ಎಲ್ಲ ಅಲ್ಲಿ ನೋಡಿದವರು ಮತ್ತೆ ಅಲ್ಲಿ ಇದ್ದಂಥ ಎಲ್ಲ ಸಾಕ್ಷಿಗಳು ವಾಲಂಟಿಯರ್ಗೆ ಅವರೇ ಬಂದು ಸಾಕ್ಷಿ ಹೇಳಿದ್ದಾರೆ ನಮ್ಮ ಸ್ಟೇಷನಲ್ಲಿ. ಮತ್ತೆ ಕೋರ್ಟ್ಗೂ ಬಂದು ಅವ್ರು ಹೇಳ್ತಾರೆ. ಕೋರ್ಟ್ಗೂ ಬಂದು ಖಂಡಿತ ಬಂದು ಕೋರ್ಟ್ಗೆ ಬಂದು ಎಲ್ಲ ಎವಿಡೆನ್ಸ್ ಹೇಳಿ ಎಲ್ಲ ಹೇಳ್ತಾರೆ ಮೇಡಮ್. ಕಾನೂನು ರೀತಿ ಅವರಿಗೆ ಕಠಿಣ ಶಿಕ್ಷೆ 100% ಆಗುತ್ತೆ. ನೆಕ್ಸ್ಟ್ ಹಿಯರಿಂಗ್ ಯಾವಾಗ ಇದೆ? ಏನಾದ್ರೂ ಅದ್ರ ಬಗ್ಗೆ ಏನಾದ್ರೂ ಗೊತ್ತಿದೆಯಾ ರಘು ಅವರೇ? ಇಲ್ಲ, ಆತ ನನ್ಗೇನು ಗೊತ್ತಿಲ್ಲ. ಎಲ್ಲ ನನ್ನ ಫ್ರೆಂಡ್ ರಾಮು ಹ್ಯಾಂಡಲ್ ಮಾಡ್ತಿದ್ದಾರೆ, ಅವರು ಗೊತ್ತಿರುತ್ತೆ. ಓಕೆ, ಸಾಕಷ್ಟು ಸಪೋರ್ಟ್ ಈ ಸಂದರ್ಭದಲ್ಲೇ ಬೇಕಾಗಿರೋದು. ಬಟ್ ಇನ್ನೂ ಒಂದು ಪ್ರಶ್ನೆ ಅಂದರೆ ಈ ಅನುಷ್ಕಾ ವಿಷಯ ಬಿಟ್ಬಿಡೋಣ. ಈ ರೀತಿ ನೆಕ್ಸ್ಟ್ ಘಟನೆಗಳು ನಡೀದೇ ಇರೋ ಹಾಗೆ ಏನಾದರೂ ಸ್ಟ್ರಾಂಗ್ ಕೈಯಲ್ಲಿ ಇರಬೇಕು ಅಂತ ಅನ್ಸುತ್ತಾ? ಪೊಲೀಸರ ಕೈಯಲ್ಲಾಗಲಿ ಕಾನೂನು ಕೈಯಲ್ಲಾಗಲಿ ಅಂತ ಅನ್ಸುತ್ತಾ ಮೇಡಮ್? ಈಗ ನೋಡಿ, ಪ್ರಪಂಚದಲ್ಲಿ ಪೊಲೀಸರು ಪಾಪ ಅವರು ಸಾಕಷ್ಟು ಶಕ್ತಿ ಮೀರಿ ಕೆಲಸ ಎಲ್ಲೋ ಒಂದ್ ಕಡೆ ಸೋಲ್ತಾ ಇದೀವಿ ಅಂತಾನು ಅನಿಸ್ತಾ ಇದೆ. ಯಾಕೆಂದ್ರೆ ರಘು ಲಾಸ್ಟ್ ಟೈಮ್ ಗೋಡಾನಿಗೆ ಹೋಗಿ ಹೊಡೆದಾಗ್ಲೇ ಕಂಪ್ಲೇಂಟ್ ಕೊಟ್ಟಾಗ್ಲೇನೆ ಎಚ್ಚೆತ್ತುಕೊಂಡಿದ್ರೆ ಬಹುಶಃ ಇವತ್ತು ರಘುಗೆ ಈ ಪರಿಸ್ಥಿತಿ ಬರ್ತಿರಲಿಲ್ಲ. ಎಲ್ಲೋ ಒಂದ್ ಕಡೆ ವೀಕ್ ಆಗಿದೆ ನಮ್ಗೆ ಪೊಲೀಸ್ ಇಲಾಖೆ. ಮೇಡಮ್, ಯಾರೋ ಒಬ್ರು ತಪ್ಪು ಮಾಡ್ತಾರೆ. ಇವತ್ತು ಇಡೀ ಪ್ರಪಂಚದಲ್ಲೇ ಒಳ್ಳೆ ಇಂಟೆಲಿಜೆಂಟ್ ಪೊಲೀಸ್ ಆಫೀಸರ್ ನಮ್ಮ ಕರ್ನಾಟಕದವರು. ನೋಡಿ, ಇವತ್ತು ಸಾಕಷ್ಟು ರೌಡಿಗಳ ಎನ್ಕೌಂಟರ್ ಮಾಡ್ತಾ ಇದ್ದಾರೆ. ರೌಡಿಸಮ್ ಸಾಕಷ್ಟು ಕಮ್ಮಿನೂ ಆಗಿದೆ. ಆಮೇಲೆ ಇದಂತಲ್ಲ, ಎಲ್ಲಾ ರೀತಿಯಲ್ಲಿ ಚಟುವಟಿಕೆಗಳು ಎಲ್ಲೆಲ್ಲಿ ಅನ್ಯಾಯ ಆಗ್ತವೆ ಎಲ್ಲ ರೀತಿ ಮಟ್ಟ ಆಗ್ತಾ ಇದಾರೆ.
ಪಾಪ ಅವರು 24 ಗಂಟೆ ಮುಂದೆ ಮನೆ ಕಾಯಕ್ಕಾಗಲ್ಲ ಅಲ್ವಾ. ಆ ರೀತಿಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ಪೊಲೀಸರದು ತಪ್ಪಿದೆ. ಫಸ್ಟ್ ಟೈಮ್ ಕಂಪ್ಲೇಂಟ್ ಕೊಟ್ಟಾಗ ಅವ್ರು ಕರ್ಕೊಂಬಂದು ತನಿಖೆ ಮಾಡಿ ಕರೆಕ್ಟಾಗಿ ಅವ್ರ ಆಕ್ಷನ್ ತಗೊಂಡಿದ್ರೆ ಈ ಒಂದು ಅನಾಹುತ ಆಗ್ತಾ ಇರಲಿಲ್ಲ. ನೀವೇನ್ ಹೇಳ್ತೀರಾ ಶಿವರೇ? ಹೌದು ಅನ್ಸುತ್ತಾ? ಎಲ್ಲೋ ಒಂದ್ ಕಡೆ ವೀಕ್ ಆಗಿದ್ದೀವಿ ನಾವು ಅಂತ ಅನ್ಸುತ್ತಾ? ಈ ಫಸ್ಟ್ ಟೈಮ್ ಕಂಪ್ಲೇಂಟ್ ಕೊಟ್ಟಾಗ ಏನು ಆಕ್ಷನ್ ತಗೊಂಡಿಲ್ವಂತೆ, ಫುಲ್ ನೆಗ್ಲೆಕ್ಟ್ ಮಾಡಿದ್ದಾರೆ. ಮತ್ತೆ ದಾಖಲಾತಿಗಳೆಲ್ಲ ಎಲ್ಲ ವಾಪಸ್ ಕೊಡಿಸ್ಬಿಟ್ಟಿದ್ದಾರೆ ಅಲ್ವಾ ರಘು? ಹೌದು, ದಾಖಲೆಗಳನ್ನ ವಾಪಸ್ ಕೊಡಿಸಿದ್ದಾರೆ. ರಘು, ನೀವು ಅದ್ರ ಬಗ್ಗೆ ಎಲ್ಲೂ ಮಾತಾಡ್ಲಿಲ್ವಾ? ಅಂದ್ರೆ ನನ್ನ ದಾಖಲೆಗಳನ್ನ ವಾಪಸ್ ಅವ್ರಿಗೆ ಕೊಡಿಸಿದ್ದಾರೆ ಅಂತ ನೀವೆಲ್ಲೂ ಮಾತಾಡ್ಲಿಲ್ವಾ? ಇವಾಗ ನೀವು ಹೇಳಿದ್ರಿ DYSP ಎಲ್ಲ ಇದ್ರ ಬಗ್ಗೆ ತನಿಖೆ ಮಾಡಿದ್ರು ಅಂತ. ಆ ಸಂದರ್ಭದಲ್ಲಿ ನೀವೇನು ಹೇಳಕ್ ಹೋಗಿಲ್ವಾ ಈ ರೀತಿ ದಾಖಲೆಗಳನ್ನ ಕಸ್ದುಕೊಂಡಿದ್ದಾರೆ ಅಂತ? ಹೇಳಿದೀನಿ. ಆದ್ರೆ ಅವ್ರೇನು ಕ್ರಮ ಕೈಗೊಳ್ಳಿಲ್ವಾಗ? ಅವ್ರು ಹೇಳಿದಾರೆ, ಅವ್ರು ಎಲ್ಲಾ ರೀತಿಲೂ ಎನ್ಕ್ವೈರಿ ಮಾಡಿದ್ದಾರೆ DYSP ಸರ್. ಇವಾಗ ದಾಖಲೆಗಳೆಲ್ಲ ನೀವು ಕಿತ್ಕೊಂಡಿದ್ರ, ಅವ್ರು ನೀನ್ ಯಾರೋ ಗೊತ್ತೇ ಇಲ್ಲ ಅಂದ್ರೆ ದಾಖಲೆಗಳೆಲ್ಲ ಕಿತ್ಕೊಂಡಿದ್ರ ಅಂತ ಅವ್ರು ಹೆಂಗ್ ಕೇಳಕ್ಕಾಗುತ್ತೆ? ರಘು ಯಾರು ಅಂತಾನೆ ಗೊತ್ತಿಲ್ಲ ಅಂತ ಅವ್ರು ಹೇಳ್ಬೇಕಾದ್ರೆ ಇವಾಗ ದಾಖಲೆಗಳೆಲ್ಲಿ ಅಂತ ಅವ್ರು ಹೆಂಗ್ ಕೇಳಕ್ಕಾಗುತ್ತೆ? ಓಕೆ, ಅಂದ್ರೆ ಏನ್ ಹೇಳ್ತೀರಾ ಮೇಡಮ್? ಆ ಥರ ಕೆಟ್ಟದ್ದು ಮಾಡೋದು ಇದ್ದಿದ್ರೆ ಮನ್ಸು ಅವನೆಲ್ಲ ಪ್ರಿಪೇರ್ ಮಾಡ್ತಾ ಇದ್ದ. ಏನು ಹೇಳಿ, ಎಲ್ಲ ಇಕ್ಕೋತಾ ಇದ್ದ, ನಾಳೆ ದಿನ ಏನೋ ಮಾಡ್ಬೋದು. ಅದು ಇನ್ನೋಸೆಂಟ್ ಇದು ರಘು, ಏನೋ ಗೊತ್ತಿಲ್ಲ ಪಾಪ, ಏನೋ ಒಂದಾಗಿದೆ. ಅವಾಗ ಯಾರು ಸಪೋರ್ಟ್ ಇರ್ಲಿಲ್ಲ, ಏನೋ ಯಾರು ಬರ್ಲಿಲ್ಲ ಅವನ ಪರವಾಗಿ. ಅವಾಗ ರಘು ಯಾರು ಎಲ್ಲ ಎದುರಿಸ್ಬಿಟ್ರು. ಇವತ್ತು ಸಾಮಾನ್ಯ ಜನ ಪೊಲೀಸ್ ಸ್ಟೇಷನ್ ಹೋದ್ರೆ ಫಸ್ಟ್ ದುಡ್ಡು ಅಂತಾರೆ, ಅವ್ರ ನ್ಯಾಯ ಅಂತೂ ಸಿಗಲ್ಲ. ದುಡ್ಡಿನ ವಿಷಯಕ್ಕೆ ಬಂದಾಗ ರಘು, ಅವರ ಮನೆಯವರು ನಿಮ್ಮ ಮೇಲೆ ಒಂದು ಕಂಪ್ಲೇಂಟ್ ಹೇಳ್ತಿದ್ರು, ಅಂದ್ರೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ರು ರಘು ಅನುಷಾನ ಅಂತ. ಅದಕ್ಕೇನ್ ಹೇಳ್ತೀರಾ? ಅವ್ರು ಯಾರೋ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ, ಬ್ಲಾಕ್ ಮೇಲ್ ಮಾಡೋದಕ್ಕೆ ಹೆಂಗ್ ಸಾಧ್ಯ ಆಗುತ್ತೆ? ಅಂದ್ರೆ ಅದ್ ಕೇಳಿಲ್ವಾ ನೀವು? ಅಂದ್ರೆ 7 ಲಕ್ಷ ಅದೆಲ್ಲ ಸುಳ್ಳು, ಅದೆಲ್ಲ ಸುಳ್ಳು ಮೇಡಮ್ ಪಾಪ. ಇನ್ನೋಸೆಂಟ್. ಆಮೇಲೆ ಮತ್ತೆ ಇನ್ನೊಂದು ಇದು ರಘು ಅವ್ರೆ, ನೀವೇನೋ 3 ಲಕ್ಷ ರೂಪಾಯಿ ಕ್ಯಾಶ್ ಇಟ್ಕೊಂಡಿದ್ರಾ ರಿಸೆಪ್ಷನ್ ಹೋದಾಗ? ಇಟ್ಕೊಂಡು ಹೋಗಿದ್ರಾ? ಹೌದು, ನನ್ನ ಹತ್ರ ನನ್ನ ಫ್ರೆಂಡ್ ಹತ್ರ ಒಂದು ಕಾರ್ ಪರ್ಚೇಸ್ ಮಾಡ್ಬೇಕು ಅಂತೇಳಿ ನನ್ನ ಫ್ರೆಂಡ್ಸ್ ಎಲ್ಲಾರು, ಈಗ ನಾವೆಲ್ಲ ಒಟ್ಟಿಗೆ ಜಿಮ್ಗೆ ಹೋಗ್ತಿದ್ವಿ ಫ್ರೆಂಡ್ಸ್ ಎಲ್ಲಾರು. ಇವಾಗ ಎಲ್ಲಾರು ಒಟ್ಟಿಗೆ ಜಿಮ್ಗೆ ಹೋಗ್ಬೇಕಾದ್ರೆ ಎಲ್ಲಾರು ಒಂದೊಂದು ಬೈಕಲ್ಲಿ ಹೋಗೋದು ತುಂಬಾ ಇದಾಗಿತ್ತು. ನಾವು ಒಂದ್ ಕಾರ್ ತಗೊಂಡು ಎಲ್ಲಾ ಫ್ರೆಂಡ್ಸ್ ಎಲ್ಲ ಒಂದ್ ಸ್ವಲ್ಪ ದುಡ್ಡು ಹಾಕಿ ಕಾರ್ ತಗೊಂಡು ಒಟ್ಟಿಗೆ ಹೋಗೋಣ ಅಂತೇಳಿ ಅವತ್ ಸಾಯಂಕಾಲನೇ ನಾವು ಕಾರ್ ಪರ್ಚೇಸ್ ಮಾಡಕ್ಕೆ ಅಂತ ಹೋಗಿದ್ವಿ ಫ್ರೆಂಡ್ ಹತ್ರ. ಅಂದ್ರೆ 3 ಲಕ್ಷ ಕ್ಯಾಶ್ ಇಟ್ಕೊಂಡು ಕಾರ್ ಪರ್ಚೇಸ್ ಮಾಡೋಕೆ ಅಂತ ಹೋದವರು ರಿಸೆಪ್ಷನ್ ಹೋಗಿದ್ದೀರಾ ಅಲ್ವಾ? ಓಕೆ, ಎನಿವೇಸ್ ಇವಾಗ ಎಲ್ಲ ರೀತಿಯ ಸಪೋರ್ಟ್ ನೀವು ಕೊಡ್ತಾ ಇದ್ದೀರಾ ರಘು. ನೀವು ತುಂಬಾ ಕಾನ್ಫಿಡೆಂಟ್ ಆಗಿ ನಿಂತಿದ್ದೀರಾ. ನಿಮ್ಮ ಈ ಒಂದು ಹೋರಾಟಕ್ಕೆ ಜಯ ಖಂಡಿತ ಸಿಗಲಿ. ಇಂತಹ ಒಂದು ಪ್ರಕರಣ ಮತ್ತೆ ಎಲ್ಲೂ ಬರ್ದೇ ಇರಲಿ. ಧನ್ಯವಾದ ನಮ್ಮ ಜೊತೆ ಮಾತಾಡಿದ್ದಕ್ಕೆ. ವೀಕ್ಷಕರೇ, ನೋಡಿದ್ರಲ್ಲ, ಅನುಷಾ ಹೇಳಿದ್ದು ಸುಳ್ಳು ಅನ್ನೋದು ಇಲ್ಲೇ ಗೊತ್ತಾಗ್ತಾ ಇದೆ. ರಘು ರಿಸೆಪ್ಷನ್ಗೆ ಹೋಗಿದ್ರು, ಅನುಷಾ ಫೋನ್ ಮಾಡಿದ್ರು ಅಂತಾನು ಈಗಾಗಲೇ ನಮ್ಮ ಮುಂದೆ ಬಂದಿದೆ. ಆದರೆ ಅನುಷಾ ಮಾಡಿದ್ದು ಎಷ್ಟರ ಮಟ್ಟಿಗೆ ಸರಿ? ಅದರ ಜೊತೆಗೆ ಇಂತಹ ಪ್ರಕರಣಗಳು ಮತ್ತೆ ಮರುಕಳಿಸ್ತಿರಲಿ. ಮತ್ತೊಂದು ರಘು ನಮ್ಮ ಮುಂದೆ ಯಾವತ್ತೂ ಬರದೇ ಇರಲಿ. ಹಾಗೆ ರಘುಗೆ ಸಿಗ್ತಾ ಇರುವಂತಹ ಸಪೋರ್ಟ್ ಮುಂದುವರಿಲಿ. ರಘು ಆತ್ಮಸ್ಥೈರ್ಯದಿಂದ ಜೀವನ ರೂಪಿಸ್ಕೊಳ್ಳಿ ಅಂತ ನಾವು ಆಶಿಸ್ತಾ ಇದ್ದೀವಿ. ಇದು ಇವತ್ತಿನ ದುನಿಯಾ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.